ನನ್ನ ಜೊತೆಗೆ ಅಗ್ರಿಕಲ್ಚರ್ ಆಫೀಸರ್ ಇದ್ದಾರೆ, ಅಸಿಸ್ಟೆಂಟ್ ಕಮಿಷನರ್ ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಲ್ ಆಫೀಸರ್ಸ್ ಇದ್ದಾರೆ. ಅದಕ್ಕಿಂತ ಜಾಸ್ತಿ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು ಮತ್ತು ರೆವಿನ್ಯೂ ಮಿನಿಸ್ಟರು, ಆ ಥರ ಎಲ್ಲ ಮಿನಿಸ್ಟರ್ನ ನಿನ್ನೆ ನಾವು ಎಲ್ಲ ಸರ್ವೆ ಮಾಡಿದ್ವಿ ಹೆಲಿಕಾಪ್ಟರ್ಲಿಂದ. ನಿನ್ನೆ ಒಂದು 3 ಗಂಟೆಗೆ ಸ್ಟಾರ್ಟ್ ಮಾಡಿದೆವು, 4:15 ತನಕ ಎಲ್ಲ ಫುಲ್ ಜಾಪಾಳ್, ಚಿಲ್ಲರ್ಗಿ, ಸಿರಿಮಂಡಲ್, ಆ ಥರ ಎಲ್ಲ ರೆಡಿ. ಯಾವ್ಯಾವ ವಿಲೇಜಸ್ ಇದೆ, ಚಿನ್ಕೋಳ್, ಜನವಾಡ, ಅಲ್ಲಿ ಮುಂದೆ ಯರ್ನಳ್ಳಿ, ಇಸ್ಲಾಂಪುರ್, ಆ ಥರ ಎಲ್ಲ ಫುಲ್ ನದಿ ಎಷ್ಟು ಊರಿದೆ ಎಲ್ಲ ಊರು ಖುದ್ದು ಸಿಎಂ ನೋಡಿದ್ದಾರೆ. ಸಿಎಂ ನೋಡಿ ಸಿಎಂಗೆ ಶಾಕ್ ಆಗಿ ರಾತ್ರಿ ಅಲ್ಲಿ 8 ಗಂಟೆ ತನಕ ಗುಲ್ಬರ್ಗನಲ್ಲಿ ಮೀಟಿಂಗ್ ಆಗಿದೆ. ಅಲ್ಲಿ ಎಲ್ಲ ಮಿನಿಸ್ಟರ್ ಇದ್ದು ಅವರು ನಿನ್ನೆ ಅನೌನ್ಸ್ ಮಾಡಿದ್ದಾರೆ ಎಲ್ಲ ದುಡ್ಡು ಎಲ್ಲ ರೈತರಿಗೆ ದುಡ್ಡು ಕೊಡಬೇಕಂತ 2,000 ಕೋಟಿಗಿಂತ ಜಾಸ್ತಿ ಆಗ್ಲತ್ತ. ನಿನ್ನೆ 10 ಲಕ್ಷ ಹೆಕ್ಟರ್ ಜಮೀನು ಹೋಗ್ಬಿಟ್ಟಿದೆ. ಅಂದ್ರೆ ಬೀದರ್ ಡಿಸ್ಟಿಕ್, ಗುಲ್ಬರ್ಗ ಡಿಸ್ಟಿಕ್, ಯಾದಗಿರಿ ಡಿಸ್ಟಿಕ್, ಬಿಜಾಪುರ ತನಕ. ನಿನ್ನೆ ಒಂದು ಫಾರ್ಮೆಟ್ ನಮಗೆ ಮೋಸ್ಟ್ಲಿ ಪೇಪರ್ನಲ್ಲಿ ಅಥವಾ ವಾಟ್ಸಪ್ನಲ್ಲಿ ಬಂದಿರ್ಬೋದು. 8 ಡಬಲ್ ಮಾಡಿದ್ದಾರೆ ಲಾಸ್ಟ್. ಈಗ ಇದು ಲಾಸ್ ಆದರೂ ಎಷ್ಟು ಕೊಡಬೇಕಂತ ಆಲ್ರೆಡಿ ಫಿಕ್ಸ್ ಇದೆ. NDRFದಿಂದ ಒಂದು ಫಿಕ್ಸ್ ಇದೆ ಸ್ಕೀಮ್. 8,500 ಒಂದಿದೆ, ಮತ್ತು 17,000 ಒಂದಿದೆ, 22,000 ಇದೆ. ಇದಕ್ಕೆ ಮತ್ತೆ ಹೆಚ್ಚು ಮಾಡಬೇಕಂತ ನಮ್ದು ಒತ್ತಡ ಇತ್ತು ಸಿಎಂಗೆ. ಇಲ್ಲ ಇದು ಫಿಕ್ಸ್ ಇದೆ ರೇಟ್, ಆದರೂ ಲಾಸ್ ತುಂಬಾ ಆಗಿದೆ ಅಂದ್ರು. ಇದರಿಗೆ ಏನು ಫಿಕ್ಸ್ ರೇಟ್ ಇದೆ ಅದ್ರ ಮೇಲೆ 8,500 ಇನ್ನ ಹೆಚ್ಚು ಕೊಡಬೇಕಂತ ನಿನ್ನೆ ಆರ್ಡರ್ ಡಿಸೈಡ್ ಆಗಿದೆ. ಈಗ ಸರ್ವೇದು ಮೇನ್ ಸರ್, ತಲಾಟಿ, PDO, ಅಸಿಸ್ಟೆಂಟ್ ಕಮಿಷನರ್ ಯಾರಿದ್ದಾರೆ, ತಹಸೀಲ್ದಾರ್ ಯಾರಿದ್ದಾರೆ, EO, ನೀವು ಸ್ವಲ್ಪ ಮಂದಿದು ಹಾಕಿದ್ದಾರೆ ಮತ್ತು ಸ್ವಲ್ಪ ಮಂದಿದು ಹಾಕಿಲ್ಲ ಅಂದ್ರೂ ಸಮಸ್ಯೆ ಆಗ್ಬಿಡ್ತದೆ. ಆಮೇಲೆ ಇದು ಅಮೌಂಟ್ ಆಲ್ರೆಡಿ ಡಿಸೈಡ್ ಆಗಿದೆ. ಅಮೌಂಟ್ ಕೊಡೋದು 100% ಗ್ಯಾರಂಟಿ. ಯಾಕಂದ್ರೆ ಸಿಎಂ ಸ್ವಂತ ಅವರು 4 ತಾಸು ನೋಡಿದ್ದಾರೆ. ಫಸ್ಟ್ ಏನ್ ಮಾಡಿದ್ದಾರೆ, ಬಿಜಾಪುರ ಸೈಡ್ ಹೋಗಿದ್ದಾರೆ. MB ಪಾಟೀಲ್ ಅವರಿಗೆ ಅವರು ಎಲ್ಲರೂ ಕಲ್ತಿ ಆ ಸೈಡ್ ಬಂದ್ರ ಮೇಲೆ ಮತ್ತೆ ಸ್ಟಾಪ್ ಗುಲ್ಬರ್ಗ ಮಾಡಿ ಮತ್ತೆ ನಮ್ಮ ಎಲ್ಲರಿಗೆ ತಗೊಂಡು ನಾನು ಈಶ್ವರ್ ಖಂಡ್ರೆ ಮಿನಿಸ್ಟರ್ ಎಲ್ಲರೂ ಮತ್ತೆ ಬಂದು ಇಲ್ಲಿ 2 ತಾಸು ಸರ್ವೆ ಆಗಿದೆ. ಆಮೇಲೆ ಡಿಸೈಡ್ ಆಗಿದೆ ರೈತರದ್ದು ಏನೇನು ಲಾಸ್ ಆಗಿದೆ 100% ಕೊಡಬೇಕಂತ. 100% ರೈತರಿಗೆ ನಾವು ರೆಡಿ ಇದೆ. ಬಟ್ ಸರ್ವೆನಲ್ಲಿ गड़बड़ ಆಗ್ಬಿಟ್ಟು ये बात कोई भी छूटना नहीं सर्वे में. छूटे तो फिर बाद में मेरे को मैं सीरियस एक्शन लेने वाला. तो कल चीफ मिनिस्टर आए थे. ऑलरेडी जितना भी लॉस हुआ, क्योंकि हम हेलीकॉप्टर से पूरा देखे, तुम जो बताना चाह रहे ना पूरा देखे और पूरा हम बोल दिए कि भाई पूरा सर्वे करेगा. अभी 90% ಬರ್ಬಿಟ್ಟಿದ್ದಾರೆ. 90% ಹೊಲ ಹೋಗ್ಬಿಟ್ಟಿದೆ ಅಂತ. ಅದು ಏನೋ ಒಂದ್ಸಲ ನೋಡಿ ರೈತರಿಗೆ ತಮ್ಮದು ಏನು ಲಾಸ್ ಆಗಿದೆ ಅದು ಎಷ್ಟು ಹೇಳಿದ್ರು ಪಾಪ. मोस्टली 50 ವರ್ಷ ಆಗಿರ್ಬೋದು ಈ ತರ ಆಗಿ. 50 वर्ष मैं देखा फर्स्ट. 50 साल के बाद अचबाल ऐसा हो गया था, हम देखे. अब सेकंड बचपन में हुआ 54 में. अभी चेन्नई का भी सर बीज भी ज्यादा डालो बोलो, पूरा खेत सब जगह रिवर सब चले गए. चेन्नई सीखना पड़ता है. सर बीज भी सर ಯಾಕಂದ್ರೆ ಮಂದಿ ಬಳಿ ಯಾನು ಬಿಲ್ ಈಗ ಇದ್ದಿಂದು ಇದು ಭಾಗ ಐತಲ್ಲ ತಿರ್ ಬೈಲ್ದವ್ರ ಬಳಿ ಬಿ ಏನಿಲ್ಲ. ಎಲ್ಲ ಟೋಟಲ್ ಕಡ್ಡಿ ಬಿಡ್ಬೇಕು ಸರ್. डबल लेटर अभी डाल दो डिस्ट्रिक्ट लेवल. ಒಂದು ತಿಂಗಳು ಲೇಟ್ ಆಯ್ತು. ನಿನ್ನೆ ಸಿಎಂ ಮೀಟಿಂಗ್ ನಲ್ಲಿ ಇದು ಚರ್ಚೆ ಬಂದಿದೆ.
ಇಂಪಾರ್ಟೆಂಟ್ ಇದು ನೋಡಿ. ಜೋಳ ಬಿ ತರ್ತಾರೆ ಜೋಳ ಹೆಚ್ಚಿಗೆ ಹಾಕಲ್ ಬಿಡ್ರಿ ನಿಮ್ಮಲ್ಲಿ ಇದು ಖಂಡಿತ हाँ, बोले गन्ना धान तो पूरे नहीं